ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಭಾರತದ ಪ್ರಜಾಪ್ರಭುತ್ವಕ್ಕಿರುವ ಸವಾಲುಗಳು ಏನು, ಭಾರತವನ್ನು ಇಷ್ಟು ದಿವಸ ಸ್ವತಂತ್ರ ಭಾರತದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನು, ಸಂವಿಧಾನವನ್ನು ಇಟ್ಟುಕೊಂಡು ಇಷ್ಟು ದಿನಗಳ ಆಡಳಿತವನ್ನು ನಾವೇನು ಮಾಡ್ಕೊಂಡು ಬಂದಿದ್ದೇವೆ. ಈ ನಮ್ಮ ಭಾರತದಲ್ಲಿ ಒಂದು ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಲಿಕ್ಕೋಸ್ಕರ ನಾವು ಭಾರತದ ಪ್ರಿಯಾಂಬಲ್ನಲ್ಲಿ, ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳಿಕೊಂಡಿರುವಂತೆ ಭಾರತದ ಪ್ರಜೆಗಳಾದ ನಾವು ನಮ್ಮ ಭಾರತವನ್ನು ಒಂದು ಸ್ವತಂತ್ರ, ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಅದರ ಪ್ರಜೆಗಳಿಗೆ ಇಂತಿಂಥ ನ್ಯಾಯವನ್ನು ದೊರಕಿಸಲು, ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಲು, ಭ್ರಾತೃತ್ವದ ಭಾವನೆಯನ್ನು ಬೆಳೆಸಲು, ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಭಾರತವನ್ನು ಒಂದು ಪ್ರಜಾಪ್ರಭುತ್ವ ಯುಕ್ತ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಾವೇನು ಪ್ರಯತ್ನವನ್ನು ಪಡ್ತಿದ್ವಿ. ಈ ಪ್ರಯತ್ನದ ದಾರಿನಲ್ಲಿ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ಕೆಲವೊಂದಿಷ್ಟು ತೊಡಕುಗಳು ಇದ್ದಾವೆ. ಆ ತೊಡಕುಗಳು ಎಂಥ ತೊಡಕುಗಳಾಗಿದ್ದಾವೆ? ನಮ್ಮ ಸಮಾಜದ ಸಾಮಾಜಿಕ ಬದುಕಿನಲ್ಲಿ, ಆರ್ಥಿಕ ಬದುಕಿನಲ್ಲಿ, ಸಾಂಸ್ಕೃತಿಕ ಬದುಕಿನಲ್ಲಿ ಅಂತಹ ತೊಡಕುಗಳು ಎಂಥ ದೊಡ್ಡದೊಂದು ಪೆಟ್ಟನ್ನು ಕೊಟ್ಟು ನಮ್ಮ ಪ್ರಜಾಪ್ರಭುತ್ವವನ್ನು ನಾವು 100ಕ್ಕೆ 100ರಷ್ಟು ಅಳವಡಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಷ್ಟು ಪ್ರಮಾಣದ ಒಂದು ಹಾನಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಂಥ ಸಮಸ್ಯೆಗಳಲ್ಲಿ ಒಂದು ಮೊದಲನೆಯ ಸಮಸ್ಯೆ ಅಸಮಾನತೆ. ಮತ್ತೆ ಅಸಮಾನತೆಯಲ್ಲಿ 2 ವಿಧಗಳಿದ್ದಾವೆ: ಜಾತಿ ಆಧಾರಿತ ಅಸಮಾನತೆ, ಲಿಂಗ ಆಧಾರಿತ ಅಸಮಾನತೆ. ಮೊದಲಿಗೆ ನಾವೀಗ ಜಾತಿ ಆಧಾರಿತ ಅಸಮಾನತೆಯನ್ನು ನೋಡೋಣ. ಹುಟ್ಟಿದ ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮುಂತಾದ ವಲಯಗಳಲ್ಲಿ ತಾರತಮ್ಯವನ್ನೆಸಗುವುದಕ್ಕೆ ಜಾತಿ ಆಧಾರಿತ ಅಸಮಾನತೆ ಎನ್ನುತ್ತಾರೆ. ಹುಟ್ಟಿದ ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಬದುಕಿನಲ್ಲಿ ವಲಯದಲ್ಲಿ ತಾರತಮ್ಯವನ್ನೆಸಗುವುದನ್ನು ಜಾತಿ ಆಧಾರಿತ ಅಸಮಾನತೆ ಅಂತೇಳಿ ಕರೀತಾರೆ. ಈ ಜಾತಿ ಆಧಾರಿತ ಅಸಮಾನತೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಪೆಟ್ಟಾಗಿ, ತೊಡಕಾಗಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಒಂದು ದೊಡ್ಡ ಹಿಂಡರಿಂಗ್ ಆಗಿ, ಅಂದರೆ ತೊಡಕಾಗಿ ಅದು ಕಾಣ್ತಾ ಇದೆ. ಈ ಜಾತಿ ಆಧಾರಿತ ಅಸಮಾನತೆ ಹಿಂದೂ ಸಮಾಜವನ್ನು ಮನುಸ್ಮೃತಿಯ ಆಧಾರದ ಮೇಲೆ ವರ್ಗಾವಣೆ ಮಾಡಿದ್ರಿಂದಲೇ ಬಂತು ಅಂತ ಹೇಳಿ ಧೈರ್ಯವಾಗಿ ಹೇಳ್ಬೋದು. ಮನು ತನ್ನ ಮನುಸ್ಮೃತಿಯಲ್ಲಿ ಏನು ಚಾತುರ್ವರ್ಣ ನೀತಿಯನ್ನು, ವರ್ಣಾಶ್ರಮ ವ್ಯವಸ್ಥೆಯನ್ನು ಏನು ಆತ ಪ್ರಸ್ತಾಪ ಮಾಡ್ತಾನೆ, ಅದನ್ನು ಋಷ್ಯಮಿತ್ರ ಶೃಂಗ ಅಂತಕ್ಕಂಥವನು ಆಡಳಿತಕ್ಕೂ ಕೂಡ ಅಳವಡಿಕೆಯನ್ನು ಮಾಡಿಕೊಳ್ತಾನೆ. ಆಗ ಏನಾಗ್ತದೆ, ಅದು ಸರ್ಕಾರದ ಅಧಿಕೃತವಾದಂಥ ಮುದ್ರೆಯನ್ನು ಪಡ್ಕೊಳ್ತದೆ, ವರ್ಣಾಶ್ರಮ ಧರ್ಮ. ಅದಕ್ಕೆ ಆ ಕಾರಣಗಳು ನೋಡುವಲ್ಲಿಯೇ ಅದನ್ನು ನೋಡಿಬಿಡಾರೆ. ಈ ಜಾತಿ ಆಧಾರಿತ ಅಸಮಾನತೆಗೆ ಇರತಕ್ಕಂಥ ಕಾರಣಗಳು. ಪುರಾತನ ಕಾಲದಿಂದ ವರ್ಣಾಶ್ರಮ ವ್ಯವಸ್ಥೆ ಅಸ್ತಿತ್ವದಲ್ಲಿದ್ದು ವ್ಯಕ್ತಿಯ ವೃತ್ತಿಯನ್ನು ಆಧಾರವಾಗಿಟ್ಟುಕೊಂಡು ಜಾತಿಯನ್ನು ಗುರುತಿಸುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮತ್ತೆ ಶೂದ್ರರಲ್ಲಿ 2 ವಿಧ: ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್, ಸ್ಪರ್ಶರು ಮತ್ತು ಅಸ್ಪರ್ಶರು.
ಈ ಕಾನೂನಿನ ಹಿಂದೂ ಸಮಾಜದಲ್ಲಿ ಮನುವಿನ ಕಾನೂನಿನ ಆಧಾರದಲ್ಲಿ ಇಂಥದ್ದೊಂದು ಜೀವನವನ್ನು ಸಾಮಾಜಿಕ ಬದುಕನ್ನು ನಾವು ಏನು ಕಂಟಿನ್ಯೂ ಮಾಡಿದ್ವಿ, ಅದನ್ನು ಮುಂದುವರಿಸ್ಕೊಂಡು ಬಂದ್ವಿ. ಇದರಿಂದ ಏನಾಯಿತು, ಜಾತಿ ಆಧಾರಿತ ಅಸಮಾನತೆ ಹೆಚ್ಚಾಗ್ತಾ ಬಂತು. ಇನ್ನು ಸಾಮಾಜಿಕ ಅಂತರ, ಹಲವಾರು ಜಾತಿಗಳ ನಡುವೆ ಚಲನಶೀಲತೆಯ ಕೊರತೆ, ಸಂಸ್ಕೃತಿ, ಪದ್ಧತಿಗಳು, ನೈತಿಕ ನಿಯಮಗಳು, ಸಾಮಾಜಿಕ ಒಡನಾಟ ಮುಂತಾದವುಗಳ ವಿಭಿನ್ನತೆ ಸಾಮಾಜಿಕ ಅಂತರಕ್ಕೆ ಕಾರಣ ಆಯಿತು. ಜಾತಿಗಳ ನಡುವಿನ ಅಂತರಗಳು ಹೆಚ್ಚಾಗ್ತಾ ಹೋದವು. ಸಜಾತಿಯಲ್ಲಿ ಮಾತ್ರ ವಿವಾಹವಾಗಬೇಕು, ವಿಜಾತಿಯಲ್ಲಿ ವಿವಾಹವಾಗುವಂತಿಲ್ಲ. ಒಂದು ಜಾತಿಯ ವ್ಯಕ್ತಿಯ ಜೊತೆಗೆ ಸ್ನೇಹವನ್ನು ಸಂಪಾದಿಸುವುದು ಕೂಡ ಅಪರಾಧ. ಅವರ ಜೊತೆಗೆ ಕುಳಿತು ನಿಂತು ಊಟ ಮಾಡುವುದು ಕೂಡ ಅಪರಾಧ. ಇಂತಹ ಅನೇಕ ಅನಿಷ್ಟ ಆಚರಣೆಗಳು, ಈ ಅನಿಷ್ಟ ಆಚರಣೆಗಳು ಏನು ಮಾಡಿದ್ವು ಅಂದರೆ ಸಾಮಾಜಿಕ ಅಂತರವನ್ನು ಸೃಷ್ಟಿ ಮಾಡಿದ್ವು. ಆ ಸಾಮಾಜಿಕ ಅಂತರ ಏನಾಗ್ತಾ ಬಂತು, ಒಂದು ಜಾತಿಗೂ ಮತ್ತೊಂದು ಜಾತಿಗೂ ನಡುವೆ ದೊಡ್ಡ ಕಂದಕಗಳು ಏರ್ಪಡುವಂತೆ ಮಾಡಲಾಯಿತು. ಇದು ಕೂಡ ಒಂದು ಕಾರಣ ಆಯಿತು ಜಾತಿ ಆಧಾರಿತ ಅಸಮಾನತೆ. ಇನ್ನು ಅನಕ್ಷರತೆ ಮತ್ತು ಸಂಪ್ರದಾಯ ಅಂತ ಹೇಳಿ ಬರ್ತದೆ. ನಮ್ಮ ಭಾರತದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಅತಿ ಹೆಚ್ಚು. ಅಕ್ಷರ ಜ್ಞಾನ ಇಲ್ಲದೆ ಇರತಕ್ಕಂಥವರು ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ನಂಬಿಕೊಂಡು ಜೀವನವನ್ನು ಮಾಡ್ತಾರೆ. ಆ ಸಂಪ್ರದಾಯಗಳೇ ಅವರಿಗೆ ಸಂಪೂರ್ಣ ಸರ್ವಸ್ವವೂ ಕೂಡ ಆಗಿರ್ತವೆ. ನಾವು ಈ ಜಾತಿಯಲ್ಲಿ ಹುಟ್ಟಿದ್ದೀವಪ್ಪ, ಈ ಜಾತಿಯ ವೃತ್ತಿಯನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಕುಂಬಾರನಾಗಿ ಹುಟ್ಟಿದ್ದೇನೆ, ನಾನು ಕುಂಬಾರನಾಗಿಯೇ ಕೆಲಸವನ್ನು ಮಾಡಬೇಕು. ಚಮಾರನಾಗಿ ಹುಟ್ಟಿದ್ದೇನೆ, ನಾನು ಚಮಾರನಾಗಿಯೇ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು. ನಾನು ಇಂಥ ಹೊಲೆಯನ್ನ ಜಾತಿಯಲ್ಲಿ ಹುಟ್ಟಿದ್ದೇನೆ, ಹೊಲಗೇರಿಯ ಆ ಕೆಲಸವನ್ನೇ ನಾನು ಮಾಡ್ಕೊಂಡು ಹೋಗಬೇಕು. ಹೀಗೆ ಸಾಂಪ್ರದಾಯಿಕವಾದ ಸಂಕುಚಿತ ಮನೋಭಾವ ಮತ್ತು ಮೌಢ್ಯಗಳಲ್ಲಿ ಮುಳುಗಿ ಕೊಚ್ಚಿ ತೇಲಿ ಹೋದಂತ ನಮ್ಮ ಜನ. ನಾವು ಅಲ್ಲಿ ತೇಲಿ ಕೊಚ್ಚಿ ಹಾಳಾಗಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿದ್ರೂ ಕೂಡ ತನ್ನನ್ನು ತಾನು ಬದಲಾವಣೆಗಳಿಗೆ ಒಳಪಡಿಸಿಕೊಳ್ಳಲಿಕ್ಕೆ ಆಗದಷ್ಟು ಸಾಂಪ್ರದಾಯಿಕ ಜಾಡ್ಯ, ಸಾಂಪ್ರದಾಯಿಕ ಬಂಧನ, ಆ ಸಂಪ್ರದಾಯಗಳ ಒಂದು ಬಂಧನ ಅವರನ್ನು ಕಟ್ಟಿ ಹಾಕ್ತಾರೆ. ಮತ್ತು ಮೂಢನಂಬಿಕೆ ಮತ್ತು ಕಂದಾಚಾರಗಳಿಗೆ ಸಂಪೂರ್ಣವಾಗಿ ಗುಲಾಮರಾಗಿ ಬಿಟ್ಟಿದ್ದಾರೆ. ಇದರಿಂದಲೂ ಕೂಡ ಏನಾಗ್ತಾ ಇದೆ, ಜಾತಿ ಆಧಾರಿತ ಅಸಮಾನತೆ, ಮೇಲು ಮತ್ತು ಕೀಳೆಂಬ ಅನೇಕ ಅಂತರಗಳು ಕೂಡ ಹುಟ್ಟುಕೊಂಡೋಗ್ತಾ ಇದೆ. ಒಂದು ಕಡೆಗೆ ಒಂದು ಸಮುದಾಯವನ್ನ, ಒಂದು ಜಾತಿಯವರನ್ನ, ಒಂದು ವೃತ್ತಿಯವರನ್ನ ಶಿಕ್ಷಣದಿಂದ ದೂರವಿರಿಸಿ, ಒಂದು ಜಾತಿ ಮತ್ತು ಒಂದು ಸಮುದಾಯಕ್ಕೆ ಸೇರಿದವರನ್ನ ಮಾತ್ರ ಶಿಕ್ಷಣವನ್ನು ಪಡೆಯತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಮುಖ್ಯವಾಹಿನಿಗೆ ಕೇವಲ ಒಂದು ವರ್ಗವನ್ನ, ಒಂದು ಜಾತಿಯನ್ನು ತಂದು ಇನ್ನೊಂದು ವರ್ಗವನ್ನ, ಇನ್ನೊಂದು ಜಾತಿಯನ್ನ ಸಂಪೂರ್ಣವಾಗಿ ಮುಖ್ಯವಾಹಿನಿಯಿಂದ ದೂರವಿರಿಸಿರುವ ಆಡಳಿತದಿಂದ, ಕಲಿಕೆಯಿಂದ, ಜೀವನ ಶೈಲಿಯಿಂದ, ಸಮಾಜದ ಮುಖ್ಯ ಸ್ಥಾನಮಾನಗಳನ್ನು ಅಲಂಕರಿಸುವುದರಿಂದ ಅವರನ್ನು ದೂರವಿಡತಕ್ಕಂಥ ಒಂದು ಪದ್ಧತಿಯು ಕೂಡ ಆಟೋಮೆಟಿಕ್ ಆಗಿ ಯಾರಿಗೂ ಅರಿವಿಲ್ಲದೆ ಅಂಥದ್ದೊಂದು ಪರಿಸ್ಥಿತಿ, ಅಂಥದ್ದೊಂದು ಜೀವನ ಶೈಲಿ, ಅಂಥದ್ದೊಂದು ಸಾಮಾಜಿಕ ಸ್ಥಿತಿಗತಿಗಳು ಉದ್ಭವವಾಗುವ ಸಮಾಜದಲ್ಲಿ ಇದರಿಂದಲೂ ಕೂಡ ಸಾಮಾಜಿಕ ಅಸಮಾನತೆ ಏರ್ಪಡ್ತು. ಅದು ಯಾವುದು? ಸಾಮಾಜಿಕ ಅಸಮಾನತೆ, ಜಾತಿ ಆಧಾರಿತ ಅಸಮಾನತೆ ಏರ್ಪಡ್ತು. ಇನ್ನು ಮೇಲಿರಿಮೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಇದನ್ನು ಕರೀತಾರೆ. ಏನಿದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ, ನಾನು ಮೇಲ್ಜಾತಿಯಲ್ಲಿ ಹುಟ್ಟಿರುವವನು, ನಾನು ಪವಿತ್ರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವನು, ಪವಿತ್ರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು, ಮರ್ಯಾದಸ್ಥ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು, ಮೇಲಿನ
ಸ್ಥಾನಮಾನಗಳನ್ನು ಹೊಂದಲಿಕ್ಕಾಗಿ ಹುಟ್ಟಿರತಕ್ಕಂಥವು. ಈ ರೀತಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸುವ ಪ್ರಯತ್ನದಲ್ಲಿ ಬಹಳಷ್ಟು ಜನ ಏನಾಗಿದ್ದಾರೆ, ಯಶಸ್ವಿಯಾಗಿಬಿಟ್ಟಿದ್ದಾರೆ. ನಾನು ಮೇಲ್ಜಾತಿಗೆ ಸೇರಿರ್ತಕ್ಕಂಥವನು, ಮೇಲ್ಕುಲಕ್ಕೆ ಸೇರಿರ್ತಕ್ಕಂಥವನು, ನಾನು ಸೌಲಭ್ಯವನ್ನು ಪಡೆಯಲಿಕ್ಕೆ ಆ ಕಾರಣಕ್ಕಾಗಿಯೇ ನಾನು ಅರ್ಹನು, ಆ ಕಾರಣಕ್ಕಾಗಿಯೇ ನಾನು ಅರ್ಹತೆಯನ್ನು ಹೊಂದಿರತಕ್ಕಂಥವನು ಅಂತಕ್ಕಂಥ ವಾದವನ್ನು ಮಂಡಿಸಿ ಸಮಾಜದ ಮುಖ್ಯವಾಹಿನಿಯ ಮುಖ್ಯವಾದಂಥ ಆಯಕಟ್ಟಿನ ಸ್ಥಾನಮಾನಗಳನ್ನು ಹೊಂದತಕ್ಕಂಥ ಕೆಲಸವನ್ನು ಬಹಳಷ್ಟು ಜನ ಮಾಡ್ಕೊಂಡು ಬಂದರು. ಇತರೆ ಜಾತಿಗಳು ಸಾಮಾಜಿಕ ಸ್ಥಾನಮಾನಗಳು ಮತ್ತು ಸೌಲಭ್ಯಗಳಿಂದ ವಂಚಿತರಾಗಿ, ಇದರಿಂದ ಏನಾಯಿತು, ಇತರೆ ಕೆಳಗಿನ ಜಾತಿಗಳು ಏನಿದ್ವೋ ಅವು ಸಾಮಾಜಿಕ ಸ್ಥಾನಮಾನವನ್ನು ಹೊಂದಲಿಕ್ಕೆ ಸಾಧ್ಯ ಆಗಲಿಲ್ಲ, ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಆರ್ಥಿಕವಾಗಿ ತಮ್ಮನ್ನು ತಾವು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಸದೃಢತೆಯನ್ನು ಪಡೀಲಿಕ್ಕೆ ಆಗಲೇ ಇಲ್ಲ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಬಂದು ನಿಲ್ತು. ಇನ್ನು ವೈವಾಹಿಕ ನಿರ್ಬಂಧಗಳು ಕೊನೆಯ ಒಂದು ಕಾರಣ. ಇಂತಹ ಒಂದು ಸಾಮಾಜಿಕ ಪರಿಸ್ಥಿತಿನಲ್ಲಿ ಮುಚ್ಚಿದ ವಾತಾವರಣ ಏರ್ಪಡಿತು. ದೇರ್ ಇಸ್ ನೋ ಓಪನ್ ಆಪ್ಷನ್ಸ್ ಟು ಲೀವ್. ಬದುಕಲಿಕ್ಕೆ ತೆರೆದಂಥ ಆಯ್ಕೆಗಳು ಅಲ್ಲಿ ಇಲ್ಲ, ಮುಚ್ಚಿದ ಆಯ್ಕೆಗಳು. ಮೇಲ್ಜಾತಿಯ ಯುವಕ ಕೀಳ್ಜಾತಿಯ ಹುಡುಗಿಯನ್ನ, ಕೀಳ್ಜಾತಿಯ ಯುವತಿ ಮೇಲ್ಜಾತಿಯ ಯುವಕನನ್ನ ವಿವಾಹವಾಗುವಂತಿಲ್ಲ. ಸಜಾತಿಯಲ್ಲಿ ಮಾತ್ರ ವಿವಾಹವಾಗಬೇಕು, ವಿಜಾತಿಯಲ್ಲಿ ವಿವಾಹವಾಗುವಂತಿಲ್ಲ. ವಿಜಾತಿಯಲ್ಲಿ ವಿವಾಹವಾದರೆ ಅದನ್ನು ಅಪರಾಧವೆಂದು ಪರಿಗಣಿಸುವ, ವಿಜಾತಿಯಲ್ಲಿ ವಿವಾಹವಾದರೆ ಅದನ್ನು ಮಹಾ ಅಪರಾಧವೆಂದು ಪರಿಗಣಿಸುವ ಮತ್ತು ಅವರನ್ನು ಸಮಾಜದಿಂದ ಬಹಿಷ್ಕರಿಸುವ, ನಮ್ಮ ಜಾತಿಯ ಮರ್ಯಾದೆಯನ್ನು ಕಳೆದರೆನ್ನುವ ಕಾರಣಕ್ಕಾಗಿ ಅವರನ್ನು ಕೊಲ್ಲುವ, ಅವರಿಗೆ ಬೆಂಕಿ ಹಚ್ಚಿ ಸಾಯಿಸುವ, ಊರಿನ ಮುಂದೆ ನೇಣುಗಂಬಕ್ಕೆ ಏರಿಸುವ, ಅವುಗಳ ಅಂತಹ ಕೃತ್ಯಗಳನ್ನು ಮಾಡಿ ಇತರರು ಯಾರೂ ಕೂಡ ಇನ್ನು ಮುಂದೆ ವಿಜಾತಿಯಲ್ಲಿ ವಿವಾಹವಾಗದಂತೆ ನಿರ್ಬಂಧಿಸುವ ಅನೇಕ ಅನಿಷ್ಟ ಆಚರಣೆಗಳನ್ನು ನಮ್ಮ ಸಮಾಜದಲ್ಲಿ ಇಟ್ಟುಕೊಂಡು ಬರಲಾಯಿತು. ಇದು ಕೂಡ ಸಾಮಾಜಿಕವಾಗಿ ಅಸಮಾನತೆಯನ್ನು ಏರ್ಪಡಿಸಿತು. ಜಾತಿ ಆಧಾರಿತ ಅಸಮಾನತೆಯನ್ನು ಇನ್ನೂ ಹೆಚ್ಚು ಆಗುವಂತೆ ಮಾಡಿತು. ಉತ್ತರ ಭಾರತದಲ್ಲಿ ಇಂತಹ ಅನೇಕ ಹತ್ಯೆಗಳು ನಡೀತವೆ. ಅವುಗಳನ್ನು ಮರ್ಯಾದಾ ಹತ್ಯೆ ಅಂತೇಳಿ ಕರೀತಾರೆ. ಪರೀಕ್ಷೆಯಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆಯಾಗಿ ಇದು ಬರುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರ್ತದೆ. ಆ ಪ್ರಶ್ನೆ ಏನು? ಮರ್ಯಾದಾ ಹತ್ಯೆ ಎಂದರೆ ವಿಜಾತಿಯಲ್ಲಿ ವಿವಾಹವಾಗಿ ಜಾತಿಯ ಮರ್ಯಾದೆಯನ್ನು ಕಳೆದರೆಂದು ಅಂತಹ ದಂಪತಿಗಳನ್ನು ಬಲವಂತವಾಗಿ ಕೊಲ್ಲುವ ಒಂದು ಪದ್ಧತಿಯನ್ನು, ಹತ್ಯೆ ಮಾಡುವ ಒಂದು ಪದ್ಧತಿಯನ್ನು ಮರ್ಯಾದಾ ಹತ್ಯೆ ಅಂತೇಳಿ ಕರೀತಾರೆ. ಹೀಗೆ ವೈವಾಹಿಕವಾದಂಥ ನಿರ್ಬಂಧಗಳನ್ನು ಹೇರಿ ಆ ಜಾತಿಯನ್ನು ಕಟ್ಟಿ ಹಾಕುವ, ಮುಕ್ತವಾಗಿ ಬದುಕಲಿಕ್ಕೆ ಬಿಡಲಾಗದಂಥ ಬಿಗಿಯಾದ ಮುಚ್ಚಿದ ವಾತಾವರಣಗಳನ್ನು ಸೃಷ್ಟಿ ಮಾಡಿದ್ದು ಕೂಡ ಜಾತಿ ಆಧಾರಿತ ಅಸಮಾನತೆ ತೀವ್ರವಾಗಿ ಉಲ್ಬಣಗೊಳ್ಳಲಿಕ್ಕೆ ಕಾರಣ ಆಯಿತು. ಇನ್ನು ಜಾತಿ ಆಧಾರಿತ ತಾರತಮ್ಯವು ಪ್ರಜಾಪ್ರಭುತ್ವಕ್ಕೆ ಒಂದು ಕಳಂಕವಾಗಿ, ಅದು ಹೆಂಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅದೊಂದು ಕಳಂಕ ಆಗ್ತದೆ. ಜಾತಿ ವ್ಯವಸ್ಥೆಯು ಸಮಾಜವನ್ನು ವಿಭಜಿಸಿ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯನ್ನುಂಟು ಮಾಡಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ. ನಾವು ಒಂದು ಭಾರತವನ್ನು ರಚನೆ ಮಾಡಿಕೊಂಡಿದ್ದೀವಲ್ಲ, ಆ ಭಾರತವನ್ನು ಯಾವ ರೀತಿ ಕಟ್ಟಲಿಕ್ಕೆ ಹೊರಟಿದ್ದೇವೆ, ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾವು ನೋಡಬೇಕಾಗಿದೆ. ಭಾರತವನ್ನೊಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ, ಮತ್ತು ಅದರೆಲ್ಲ ಪ್ರಜೆಗಳಿಗೆ ಇಂಥ ನ್ಯಾಯ, ಇಂಥ ಸ್ವಾತಂತ್ರ್ಯ, ಇಂಥ ಎಲ್ಲ ಸಮಾನತೆಗಳನ್ನು ಕೊಡಮಾಡಲಿಕ್ಕಾಗಿ
ಪ್ರತಿಯೊಬ್ಬರಲ್ಲೂ ಭ್ರಾತೃತ್ವದ ಮನೋಭಾವನೆಯನ್ನು ವೃದ್ಧಿಸಿ ರಾಷ್ಟ್ರೀಯ ಐಕ್ಯತೆ ಮತ್ತು ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸಲಿಕ್ಕಾಗಿ, ಭಾವೈಕ್ಯತೆಯನ್ನು ಮೂಡಿಸಲಿಕ್ಕಾಗಿ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ತೇವೆ ಅನ್ನೋದಾದರೆ ಅಲ್ಲಿ ಜಾತಿಯ ನಿರ್ಬಂಧಗಳು ಬರಬಾರದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದು ಹುಟ್ಟನ್ನು ಪಡೆದಿರ್ತಕ್ಕಂಥವ್ರು, ಒಂದು ಆಚರಣೆಯಲ್ಲಿ ಹೊಂದಿರ್ತಕ್ಕಂಥವ್ರು, ಒಂದು ನೆಲದಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವ್ರು, ನಾವೆಲ್ಲರೂ ಒಂದು, ನಾವು ಭಾರತೀಯರು. ಇದು ರಾಷ್ಟ್ರೀಯ ಪ್ರಜ್ಞೆ. ಒಂದು ರಾಷ್ಟ್ರ ನಿರ್ಮಾಣವಾಗುವುದು ರಾಷ್ಟ್ರೀಯ ಪ್ರಜ್ಞೆಯಿಂದ ಹೊರತು ಜಾತೀಯ ಪ್ರಜ್ಞೆಯಿಂದ. ಆ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ, ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ, ರಾಷ್ಟ್ರವನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಈ ಜಾತಿ ಆಧಾರಿತ ಅಸಮಾನತೆಗಳು ಏನು ಮಾಡ್ತವೆ ಅಂದರೆ, ನಾನು ಮೇಲ್ಜಾತಿಯವ, ಇವನು ಕೆಳಜಾತಿಯವನು, ಇವನು ಕೀಳು ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು, ನಾನು ಮೇಲು ವಂಶದಲ್ಲಿ ಹುಟ್ಟಿರ್ತಕ್ಕಂಥವನು, ಆಡಳಿತವನ್ನು ನಡೆಸಲಿಕ್ಕೆ ನನ್ನಿಂದ ಮಾತ್ರ ಸಾಧ್ಯ, ನಾನು ಮಾತ್ರ ಅರ್ಹತೆಯನ್ನು ಹೊಂದಿರತಕ್ಕಂಥವನು ಅಂತಕ್ಕಂಥ ಭಾವನೆಗಳು ಏನು ಮಾಡ್ತವೆ, ಒಂದು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯನ್ನು ತುಂಡರಿಸ್ತವೆ. ಇದರಿಂದ ನಮ್ಮ ಭಾರತದ ಪ್ರಜಾಪ್ರಭುತ್ವವನ್ನು ನಾವು ಸುದೃಢವಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಅಸಹನೆಗೆ ದಾರಿಯನ್ನು ಮಾಡಿಕೊಡ್ತದೆ. ಯಾಕೆ ಅಂತಂದ್ರೆ, ನಾನು ಇಂಥ ಜಾತಿಯವನು, ಅಂಥ ಜಾತಿಯವನು, ಇವೆಲ್ಲವೂ ಏನು ಮಾಡ್ತವೆ, ಜಾತಿಯ ನಡುವೆ ಕಚ್ಚಾಟವನ್ನು, ಅಸಹನೆಯನ್ನು ಏರ್ಪಡಿಸ್ತವೆ. ಇದರಿಂದಲೂ ಕೂಡ ಜೊತೆಗೆ ಶ್ರೀಮಂತರು ಮತ್ತು ಬಡವರು ನಡುವಿನ ಅಗಾಧವಾದ ಅಂತರ ಏರ್ಪಡ್ತದೆ. ಉಳ್ಳವನು ಮತ್ತು ಉಳ್ಳದವರು, ಜಮೀನ್ದಾರನು ಮತ್ತು ಕೂಲಿಕಾರನು, ಶೋಷಣೆಯನ್ನು ಮಾಡುವವನು ಮತ್ತು ಶೋಷಣೆಗೆ ಒಳಪಡುವವನು, ಈ ರೀತಿ ಅನೇಕ ರೀತಿಯ ಅಘೋಷಿತವಾಗಿರ್ತಕ್ಕಂಥ ಅಂತರಗಳು ಬಹಳಷ್ಟು ಏರ್ಪಟ್ಟುಬಿಡ್ತವೆ. ಯಾವುದರಿಂದ? ಜಾತಿ ಆಧಾರಿತ ಅಸಮಾನತೆ ಅಸ್ತಿತ್ವದಲ್ಲಿ ಇರೋದ್ರಿಂದ. ಇವೆಲ್ಲವುಗಳ ಪರಿಣಾಮವಾಗಿ ಪ್ರಜಾಪ್ರಭುತ್ವದಲ್ಲಿ ಮಾನವ ಹಕ್ಕುಗಳ ಧಕ್ಕೆಯುಂಟಾಗುತ್ತದೆ. ಪ್ರಜಾಪ್ರಭುತ್ವ ಅಂದರೆ ಎಲ್ಲರಿಗೂ ಸಮಾನವಾಗಿ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ದೊರಕಿಸಿಕೊಡುವುದು. ನಾವು ಜಾತಿ ಆಧಾರಿತವಾಗಿ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಪಡಿತೇವೆ ಅನ್ನೋದಾದರೆ, ಪ್ರಜಾಪ್ರಭುತ್ವದ ದೃಷ್ಟಿಕೋನದಲ್ಲಿ ಅಸಮಾನತೆಯನ್ನು ಅಧಿಕೃತವಾಗಿ ಒಪ್ಪಿಕೊಂಡಂತಾಗ್ತದೆ. ಅಲ್ಲಿ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನು ಪ್ರಶ್ನಿಸಿದಂತಾಗುತ್ತದೆ. ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನೇ ನಾವು ಏನು ಮಾಡಿದಂತಾಗ್ತದೆ, ಪ್ರಶ್ನೆ ಮಾಡಿದಂತಾಗ್ತದೆ. ಇನ್ನು ಜಾತಿ ಆಧಾರಿತ ಶ್ರೇಣೀಕೃತ ವ್ಯವಸ್ಥೆಯ ರಚನೆಗಳು ಪ್ರಜೆಗಳನ್ನು ಹಲವಾರು ವರ್ಗಗಳನ್ನಾಗಿ, ಗುಂಪುಗಳನ್ನಾಗಿ ಒಡೆದು ಹಾಕ್ತದೆ. ನಾವು ಕೂಡಿ ಹಾಕಿಕೊಳ್ಬೇಕಾಗಿತ್ತು, ಅದರ ಬದಲಿಗೆ ನಾವೇನು ಮಾಡ್ತಾ ಇದ್ದೀವಿ, ಕೂಡಿ ಹಾಕ್ಕೊಳ್ತಾ ಇಲ್ಲ, ಒಡೆದು ದೂರ ಆಗ್ತಾ ಇದ್ದೀವಿ. ಇದರಿಂದ ನಮ್ಮ ಪ್ರಜಾಪ್ರಭುತ್ವದ ಅಸ್ತಿತ್ವ ಮತ್ತು ಪ್ರಜಾಪ್ರಭುತ್ವವನ್ನು ನಾವು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು ಅಳವಡಿಕೆ ಮಾಡಿಕೊಳ್ಳೋದು ಹೇಗೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕಿಸುವ ಅನಿಷ್ಟ ಪದ್ಧತಿಗಳಿವೆ. ಇನ್ನು ರಾಜಕೀಯ ಪಕ್ಷಗಳು ಜಾತಿಯನ್ನೇ ಆಧಾರವಾಗಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ, ಜನರನ್ನು ಸಂಘಟನೆ ಮಾಡ್ತಾ ಇದ್ದಾವೆ. ಅನೇಕ ರಾಜಕೀಯ ಪಕ್ಷಗಳು ಏನು ಮಾಡಿದ್ದಾವೆ ಅಂತಂದರೆ, ಒಂದೊಂದು ಜಾತಿಯನ್ನು ಓಲೈಸ್ತಕ್ಕಂಥ, ಜಾತಿ ಆಧಾರವಾಗಿ ಚುನಾವಣೆಗಳನ್ನು ಎದುರಿಸ್ತಕ್ಕಂಥ, ತನ್ನ ಕ್ಯಾಂಡಿಡೇಟ್ ಆ ಕ್ಷೇತ್ರದಲ್ಲಿ ಆ ಜಾತಿಗೆ ಸೇರಿರ್ತಕ್ಕಂಥವರಿದ್ದರೆ ತನ್ನ ಕ್ಯಾಂಡಿಡೇಟ್ ಅಲ್ಲಿ ಅದೇ ಜಾತಿಗೆ ಸೇರಿದವನಾಗಿರಬೇಕು, ಅಂಥ ಜಾತಿಯ ಕ್ಯಾಂಡಿಡೇಟನ್ನು ಹಾಕ್ತಕ್ಕಂಥ ಅರ್ಹತೆಯನ್ನು ಉಳ್ಳವರನ್ನು ನಾವು ಶಾಸನ ಸಭೆಗೆ ತರುತ್ತಿಲ್ಲ. ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಹಾಗಿದ್ದ ಮೇಲೆ ಅವರು ಮಾಡುವ ಕಾನೂನುಗಳು ಅದೆಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಯುಕ್ತವಾದಂಥವುಗಳು, ಅದೆಷ್ಟರ ಮಟ್ಟಿಗೆ ಪ್ರಜಾಸತ್ತೆ ಅನ್ನೋದನ್ನು ನಾವು ಒಂದು ಸಾರಿ ಯೋಚನೆ ಮಾಡಬೇಕಾಗ್ತದೆ. ಇನ್ನು ಆರ್ಥಿಕವಾಗಿ ಪ್ರಾಬಲ್ಯವನ್ನು ಸಾಧಿಸಿರುವ ಪ್ರಬಲ ಜಾತಿಗಳು ರಾಜಕೀಯ ಮತ್ತು ಸಾಮಾಜಿಕ ಪ್ರಾಬಲ್ಯವನ್ನು ಮೆರೆಯಲು ಅವಕಾಶವನ್ನು ಮಾಡಿಕೊಟ್ಟಂತಾಗ್ತದೆ. ಕೆಲವೊಂದಿಷ್ಟು ಜಾತಿಗಳು ಇದ್ದಾವೆ, ಆ ಜಾತಿಗಳು ಏನಾಗಿದ್ದಾವೆ ಅಂತಂದರೆ ಆರ್ಥಿಕವಾಗಿ ಸದೃಢ ಆಗಿದ್ದಾವೆ. ಹಿಂದಿನಿಂದಲೂ ಕೂಡ ದಬ್ಬಾಳಿಕೆಯನ್ನು ಮಾಡಿಕೊಂಡು ಬಂದು ಆರ್ಥಿಕ ಅವಕಾಶಗಳನ್ನೆಲ್ಲ ತಮ್ಮ ಕಡೆಗೆ ಸೆಳೆದುಕೊಂಡು
ಇತರರಿಗೆ ಏನನ್ನೂ ಬಿಟ್ಟುಕೊಡದೆ ತಾವೇ ಎಲ್ಲವನ್ನೂ ಇಟ್ಟುಕೊಂಡು ಆರ್ಥಿಕವಾಗಿ ಪ್ರಬಲರಾಗಿರ್ತಕ್ಕಂಥವರು ಏನು ಮಾಡ್ತಾರೆ, ಆ ರಾಜಕೀಯವಾದ ಸ್ಥಾನಮಾನಗಳನ್ನು ಹೊಂದುತ್ತಾ ಇದ್ದಾರೆ, ಸಾಮಾಜಿಕವಾದಂಥ ಪ್ರಮುಖ ಹುದ್ದೆಗಳನ್ನು ಹೊಂದುತ್ತಿದ್ದಾರೆ, ಸ್ಥಾನಮಾನಗಳನ್ನು ಹೊಂದುತ್ತಿದ್ದಾರೆ. ಇದರಿಂದ ಮತ್ತೆ ಅಲ್ಲಿ ಅಂತರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಏನೂ ಇಲ್ಲದವರು ಒಂದು ಕಡೆಗೆ ಆದರೆ ಎಲ್ಲವೂ ಹೆಚ್ಚಾಗಿರ್ತಕ್ಕಂಥವರು ಒಂದು ಕಡೆಗೆ ನಿಂತಿದ್ದಾರೆ. ಇದರಿಂದ ಮತ್ತೆ ನಮ್ಮಲ್ಲಿ ಅಸಮಾನತೆ ಮತ್ತು ಅಸಹನೆ, ಮತ್ತೆ ದ್ವೇಷ, ಮತ್ತೆ ದೊಳ್ಳುರಿಗಳು, ಮತ್ತೆ ಜಾತಿ ಆಧಾರಿತ ಕಲಹಗಳು, ದೊಂಬಿಗಳು, ಗಲಭೆಗಳು, ಇವೆಲ್ಲವುಗಳ ನಡುವೆ ನಾವು ನಮ್ಮದು ಪ್ರಜಾಪ್ರಭುತ್ವ ಎಂದುಕೊಂಡರೆ ಅದು ಪ್ರಜಾಪ್ರಭುತ್ವವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಜಾತಿ ಆಧಾರಿತ ಅಸಮಾನತೆ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಏನು ಮಾಡಬೇಕು? ಅದಕ್ಕೆ ಪರಿಹಾರವಾಗಿ ಈ ರೀತಿ ಜಾತಿ ಆಧಾರಿತ ಅಸಮಾನತೆಯು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಏನು ಮಾಡ್ತಾ ಇದೆ? ತಲ್ಲಣಗೊಳಿಸ್ತಾ ಇದೆ, ಅಭದ್ರಗೊಳಿಸ್ತಾ ಇದೆಯಲ್ಲ. ಇದನ್ನು ಸರಿ ಮಾಡಬೇಕು ಎನ್ನುವುದಾದರೆ ಏನು ಮಾಡಬೇಕು? ಅದಕ್ಕೆ ಮೀಸಲಾತಿ ಒಂದು ಸಮರ್ಥನೆ ಅಂತ ಹೇಳಿ ಬರ್ತಾರೆ. ಜಾತಿ ಆಧಾರಿತ ಅಸಮಾನತೆಗಳು ಅಸ್ತಿತ್ವದಲ್ಲಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳು ಅವಾಗಿನಿಂದಲೂ ಕೂಡ ಸಾವಿರಾರು ವರ್ಷಗಳಿಂದಲೂ ಕೂಡ ಶೋಷಣೆಗೆ ಒಳಗಾಗಿದ್ದಾವೆ. ಅವುಗಳನ್ನು ಮುಖ್ಯವಾಹಿನಿಗೆ ತರಲು ಆ ಜಾತಿಗೆ ಸೇರಿರ್ತಕ್ಕಂಥವರು, ಆ ಪಂಗಡಕ್ಕೆ ಸೇರಿರ್ತಕ್ಕಂಥವರು, ಆ ವರ್ಗಕ್ಕೆ ಸೇರಿರ್ತಕ್ಕಂಥವರನ್ನು ನಾವು ಮುಖ್ಯವಾಹಿನಿಗೆ ತರಬೇಕಾಗಿದೆ. ಆ ಮುಖ್ಯವಾಹಿನಿಗೆ ತರಲಿಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ? ಹಲವಾರು ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲಿಗೆ ಶಿಕ್ಷಣದಲ್ಲಿ ಮೀಸಲಾತಿ. ಸಂವಿಧಾನದ 15ನೇ ವಿಧಿಯ 4 ಮತ್ತು 5ನೇ ಉಪವಿಭಾಗಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೂಕ್ತ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ವಿಧಿ ಸಂಖ್ಯೆ 15ನೇ ವಿಧಿಯ 4 ಮತ್ತು 5ನೇ ಉಪವಿಭಾಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಇತರೆ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣದಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆಯತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಮೀಸಲಾತಿಯನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಮಾರ್ಪಾಟನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಮಾಡಲಾಯಿತು. ಇನ್ನು 86ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಮುಖಾಂತರ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಹಕ್ಕು ಈ ಸಮುದಾಯಗಳಿಗೆ ಸೂಕ್ತ ಮೀಸಲಾತಿಯ ಬಗ್ಗೆ ಸ್ಪಷ್ಟಪಡಿಸಿ ಅದನ್ನು ಜಾರಿಗೊಳಿಸಿತು. ಕಡ್ಡಾಯ ಶಿಕ್ಷಣದ ಹಕ್ಕು ಏನಿದೆಯಲ್ಲ, ಶಿಕ್ಷಣ ಕಾಯ್ದೆ, ಆ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಅಡಿಯಲ್ಲಿ ಈ ವರ್ಗದವರಿಗೆ ಸಂಬಂಧಪಟ್ಟಂಥವರಿಗೆ ಶಿಕ್ಷಣವನ್ನು ಕಡ್ಡಾಯಗೊಳಿಸಿ ಮತ್ತು ಆ ಮೀಸಲಾತಿಯನ್ನು ಕೂಡ ಕಡ್ಡಾಯಗೊಳಿಸಿ ಅವರಿಗೆ ಅದನ್ನು ದೊರಕಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನು ಸಂವಿಧಾನದ 16ನೇ ವಿಧಿಯ ಪ್ರಕಾರ ಉದ್ಯೋಗದಲ್ಲಿ ಮೀಸಲಾತಿ. ಸಂವಿಧಾನದ 16ನೇ ವಿಧಿಯ 4ನೇ ಉಪವಿಭಾಗದ ಉಪವಿಧಿಯ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುತ್ತದೆ. ವಿಧಿ 335ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಕೂಡ ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿಯನ್ನು ನೀಡಲಾಗುತ್ತಿದೆ. ಅಂದರೆ ವಿಧಿ ಸಂಖ್ಯೆ 16ರ ಪ್ರಕಾರ ಉದ್ಯೋಗದ ಅವಕಾಶಗಳನ್ನು ಹೊಂದುವಲ್ಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ದೊರಕಿಸಿಕೊಟ್ಟಿದ್ದರೂ ಕೂಡ 335ನೇ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗಳನ್ನು ಹೊಂದುವಲ್ಲಿ ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿಯನ್ನು ಅವರಿಗೆ ಪ್ರಕಟಣೆ ಮಾಡಲಾಗಿದೆ ಮತ್ತು ಅವರಿಗೆ ಮೀಸಲಾತಿಯ ಸೌಕರ್ಯವನ್ನು ವಿಸ್ತರಿಸಲು ಕೂಡ ಆಗಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಪರಿಶಿಷ್ಟ ಜಾತಿಗೆ 15% ಮತ್ತು ಪರಿಶಿಷ್ಟ ವರ್ಗಗಳಲ್ಲಿ 3% ಮೀಸಲಾತಿಯನ್ನು ನೀಡಲಿಕ್ಕೆ ಅವಕಾಶವನ್ನು ಆವಾಗ ಮಾಡಿಕೊಡಲಾಯಿತು.
ಇದಾದ ಮೇಲೆ 1980ರಲ್ಲಿ ಮಂಡಲ್ ಆಯೋಗದ ಶಿಫಾರಸಿನೊಂದಿಗೆ ಇತರೆ ಹಿಂದುಳಿದ ವರ್ಗದವರಿಗೂ ಕೂಡ 27% ಉದ್ಯೋಗದ ಮೀಸಲಾತಿಯನ್ನು 1990ರಿಂದ ಜಾರಿಗೊಳಿಸಲಾಯಿತು. 1980ನೇ ಇಸ್ವಿನಲ್ಲಿ ಮಂಡಲ್ ಆಯೋಗ ಒಂದು ವರದಿಯಲ್ಲಿ ಮಂಡಲ್ ಆಯೋಗ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಅದರ ಪ್ರಕಾರ ಇತರೆ ಹಿಂದುಳಿದ ವರ್ಗದವರಿಗೆ 27% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಅದನ್ನು 1990ನೇ ಇಸ್ವಿನಲ್ಲಿ ಭಾರತದಾದ್ಯಂತ ಅದನ್ನು ಕೂಡ ಜಾರಿಗೆ ತರುವ ಮುಖಾಂತರ ಇತರೆ ಹಿಂದುಳಿದ ವರ್ಗದವರಿಗೂ ಕೂಡ ಉದ್ಯೋಗದಲ್ಲಿ ಮೀಸಲಾತಿಯನ್ನು, ಸಾರ್ವಜನಿಕ ಉದ್ಯೋಗಗಳನ್ನು ಹೊಂದುವಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಡಲಾಗಿದೆ. ಇನ್ನು ಮೂರನೇದು ಶಾಸನ ಸಭೆಗಳಲ್ಲಿ ಮೀಸಲಾತಿ. ವಿಧಿ ಸಂಖ್ಯೆ 330 ಮತ್ತು 332ರಲ್ಲಿ ಭಾರತದ ಸಂವಿಧಾನವು ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಗಳ ರಾಜ್ಯ ಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಸೂಕ್ತ ಮೀಸಲು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ. ಆ ಕಾರಣಕ್ಕೋಸ್ಕರನೇ ಒಂದೊಂದು ಕ್ಷೇತ್ರಗಳನ್ನೇ ಮೀಸಲು ಕ್ಷೇತ್ರಗಳು ಅಂತ ಹೇಳಿ ಅವುಗಳನ್ನು ಮೀಸಲಿಟ್ಟು ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ವರ್ಗದವರಿಗೇ ಆ ವರ್ಗದವರೇ ಅಲ್ಲಿ ಚುನಾವಣೆಯನ್ನು ಸ್ಪರ್ಧಿಸುವ ಅವಕಾಶವನ್ನು ಮಾಡಿ ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಶಾಸನ ಸಭೆಗಳನ್ನು ಪ್ರವೇಶ ಮಾಡುವಂತೆ ಮತ್ತು ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು 4ನೇದು ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಳೀಯ ಸರ್ಕಾರಗಳು ಅಂದ್ರೇನು? ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಪಂಚಾಯಿತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪುರಸಭೆ, ನಗರ ಸ್ಥಳೀಯ ಸರ್ಕಾರಗಳು, ಪಟ್ಟಣ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಇವೆಲ್ಲವುಗಳು ಏನಿದ್ದಾವೆ ಇವುಗಳಲ್ಲಿ ಕೂಡ ಮೀಸಲಾತಿಯನ್ನು ದೊರಕಿಸಿಕೊಡ್ಲಿಕ್ಕೋಸ್ಕರ ಭಾರತದ ಸಂವಿಧಾನದ ವಿಧಿ 243D ನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕಾಯ್ದಿರಿಸಲಾಗಿದ್ದು, 243T ವಿಧಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈ ವರ್ಗಗಳಿಗೆ ಮೀಸಲಾತಿ ಸ್ಥಾನಗಳನ್ನು ಕಲ್ಪಿಸಿಕೊಡಲಾಗಿದೆ. ಈ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಹುದ್ದೆಗಳಲ್ಲೂ ಕೂಡ ಸ್ಥಾನಗಳಲ್ಲೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿಯನ್ನು ಪ್ರಕಟಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಷ್ಟೆಲ್ಲವನ್ನೂ ಮಾಡಿದ ಮೇಲೆ ಅಸ್ಪೃಶ್ಯತೆಯನ್ನು ಕೂಡ ನಿರ್ಮೂಲನೆಯನ್ನು ಮಾಡಬೇಕಾಗಿದೆ. ಭಾರತದ ಸಂವಿಧಾನದ 17ನೆಯ ವಿಧಿಯು ಅಸ್ಪೃಶ್ಯತಾ ಆಚರಣೆಯು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದೆ. ಅಸ್ಪೃಶ್ಯತಾ ಆಚರಣೆಯು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದೆ. ಆ ಕಾರಣಕ್ಕಾಗಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡುವುದು, ಪ್ರಚೋದನೆಯನ್ನು ನೀಡುವುದು ಇವೆರಡೂ ಕೂಡ ಏನಾಗಿರುತ್ತವೆ? ಅಪರಾಧಗಳಾಗಿರುತ್ತವೆ. ಈ ಪಿಡುಗನ್ನು ಸಂಪೂರ್ಣವಾಗಿ ತೊಡೆದು ಹಾಕಲೇಬೇಕೆಂದು ಸ್ಪಷ್ಟವಾಗಿ ಆ ಕಾಯ್ದೆಯು ತಿಳಿಸುತ್ತದೆ. ಇದಕ್ಕೋಸ್ಕರ 1989ರಲ್ಲಿ ಭಾರತದ ಸಂಸತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಇದನ್ನು ದಲಿತ ಕಾಯ್ದೆ ಅಂತಲೇ ಕರೆಯಲಾಗಿದೆ. 1990 ಜನವರಿ 30ರಿಂದ ಇದು ಜಾರಿಗೆ ಕೂಡ ಬಂದಿದೆ. ಈ ದೌರ್ಜನ್ಯವೆಸಗುವವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲು ಈ ಕಾಯ್ದೆಯ ಅಡಿಯಲ್ಲಿ ಅವಕಾಶವಿದ್ದು, ಈ ಕಾಯ್ದೆಯ 21ನೆಯ ಕಲಂನ ಪ್ರಕಾರ ಕಾಯ್ದೆಯನ್ನು ಪರಿಣಾಮಕಾರಿಗೊಳಿಸುವಲ್ಲಿ ಕ್ರಮ ಕೈಗೊಳ್ಳುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳ ಮೇಲೆ ಇಡಲಾಗಿದೆ. ಈ ದಲಿತರಾಗಿರ್ತಕ್ಕಂಥವರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗಾಗಿರ್ತಕ್ಕಂಥವರಿಗೆ ಅವರನ್ನು ದೌರ್ಜನ್ಯದಿಂದ ದೂರವಿರಿಸಲು, ದೌರ್ಜನ್ಯದಿಂದ ಮುಕ್ತಿ ಮಾಡಲು, ಅವರು ದೌರ್ಜನ್ಯಗಳಿಗೆ ಒಳಗಾಗದಂತೆ ಅವರನ್ನು ಕಾಪಾಡಿಕೊಂಡು ಹೋಗಲಿಕ್ಕೋಸ್ಕರ ಇಂಥದ್ದೊಂದು ವ್ಯವಸ್ಥೆಯನ್ನು, ಇಂಥದ್ದೊಂದು ಕಾನೂನನ್ನು, ಕಠಿಣವಾದಂಥ ಕಾನೂನನ್ನು ಜಾರಿಗೊಳಿಸುವ ಮುಖಾಂತರ ಅವರ ಮೇಲೆ ದೌರ್ಜನ್ಯವನ್ನು ಎಸಗುವುದು, ಅದಕ್ಕೆ ಪ್ರಚೋದನೆಯನ್ನು ನೀಡುವುದು, ಅದಕ್ಕೆ ಬೆಂಬಲವನ್ನು ನೀಡುವುದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ನಮ್ಮ ಭಾರತದ ಸಂವಿಧಾನ ಅದನ್ನು ಪರಿಗಣಿಸಿದೆ.
ಅದೇ ರೀತಿ ಈಗ ದೌರ್ಜನ್ಯ ನಿಷೇಧ ಕಾಯ್ದೆಯ ಅಡಿನಲ್ಲಿ ಅನೇಕ ಮೊಕದ್ದಮೆಗಳು ಕೂಡ ದಾಖಲಾಗಿದ್ದಾವೆ. ಆ ರೀತಿಯ ದೌರ್ಜನ್ಯಗಳು ನಡೆಯದಂತೆ ಅವುಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೂ ಕೂಡ ಸಾಧ್ಯ ಆಗಿದೆ. ಇಷ್ಟು ಪ್ರಕ್ರಿಯೆಗಳ ನಂತರವೂ ಕೂಡ ನಮ್ಮ ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ, ಪ್ರಜಾಪ್ರಭುತ್ವವನ್ನು ಚಾಲನೆಯಲ್ಲಿ ಇಟ್ಟುಕೊಳ್ಳುವಲ್ಲಿ ಜಾತಿ ಆಧಾರಿತ ಅಸಮಾನತೆ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡ್ತಾ ಇಲ್ವೇ, ಒಂದು ತೊಡಕನ್ನು ಸೃಷ್ಟಿ ಮಾಡ್ತಾ ಇಲ್ವೇ ಅಂತ ಕೇಳಿದರೆ ಇನ್ನೂ ತೊಡಕುಗಳು ನಿವಾರಣೆ ಆಗಿಲ್ಲ. ಜಾತಿ ಆಧಾರಿತವಾದಂಥ ರಾಜಕೀಯ ಪಕ್ಷಗಳು, ಜಾತಿ ಆಧಾರಿತವಾಗಿ ಬರತಕ್ಕಂಥ ಜನಪ್ರತಿನಿಧಿಗಳು, ಜಾತಿ ಆಧಾರಿತವಾಗಿ ರಚನೆಯಾಗುವ ಮಂತ್ರಿ ಮಂಡಲಗಳು, ಜಾತಿ ಆಧಾರಿತವಾಗಿ ಸ್ಥಾನಕ್ಕೆ ಬರತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಆಡಳಿತಗಾರರು ಎಲ್ಲಿಯವರೆಗೆ ಇರುತ್ತಾರೆಯೋ ಅಲ್ಲಿಯವರೆಗೆ ಜಾತಿ ಆಧಾರಿತ ಅಸಮಾನತೆ ಎನ್ನುವುದು ನಿರಂತರವಾಗಿ ಮುಂದುವರ್ಕೊಂಡು ಹೋಗ್ತಾನೇ ಇರ್ತದೆ ಅಂತೇಳಿ ನಾವು ಹೇಳ್ಬೋದು. ಇಷ್ಟರ ಜೊತೆಗೆ ಜಾತಿ ಆಧಾರಿತ ಅಸಮಾನತೆ ಎನ್ನುವ ಒಂದು ವಿಷಯ ಮುಗಿತದೆ. ಅದರ ಜೊತೆಗೆ ಇಲ್ಲಿ ಅಸಮಾನತೆ ಅನ್ನುವ ವಿಷಯವನ್ನು ಎರಡು ಭಾಗ ಮಾಡಿಕೊಂಡಿದ್ದೇವೆ. ಒಂದು ಜಾತಿ ಆಧಾರಿತ ಅಸಮಾನತೆ, ಇನ್ನೊಂದಿದೆ ಅದು ಲಿಂಗಾಧಾರಿತ ಅಸಮಾನತೆ. ಲಿಂಗವನ್ನು ಆಧಾರವಾಗಿಟ್ಟುಕೊಂಡು ಸಾಮಾಜಿಕ ಸ್ಥಾನಮಾನಗಳು, ಅವಕಾಶಗಳು ಮತ್ತು ಶಿಕ್ಷಣ ಇವೆಲ್ಲವುಗಳನ್ನು ನಿರಾಕರಿಸುವಂಥದ್ದ ಒಂದು ಪದ್ಧತಿ ಏನಿದೆ ಅದನ್ನು ಲಿಂಗಾಧಾರಿತ ಅಸಮಾನತೆ ಅಂತೇಳಿ ಕರೀತಾರೆ. ಆ ಲಿಂಗಾಧಾರಿತ ಅಸಮಾನತೆ ಅಂದರೆ ಏನು, ಲಿಂಗಾಧಾರಿತ ಅಸಮಾನತೆಗೆ ಇದ್ದಂಥ ಕಾರಣಗಳು ಏನು, ಆ ಲಿಂಗಾಧಾರಿತ ಅಸಮಾನತೆ ಯಾವ ರೀತಿಯದಾಗಿ ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ತೊಡಕಾಗಿದೆ ಮತ್ತು ಒಂದು ಬೆದರಿಕೆಯಾಗಿದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ.